ಒಂದು ಗಿಡನ ನೆಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಗಿಡನ ಯಾವುದೇ ಕಾರಣಕ್ಕೂ ನಾಶ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇವತ್ತು ಬೇಸಿಗೆ ದಗದಗನೆ ಕಾಯ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಕಡೆ ನೀರಿನ ವ್ಯವಸ್ಥೆ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಮಾಡುವಂಥ ಒಂದು ಸಣ್ಣ ತಪ್ಪಿನಿಂದ ಕಾಡು ಮತ್ತು ನಾಡುಗಳು ಮತ್ತು ಅರಣ್ಯಗಳು ನಾಶ ಆಗುವಂಥ ಒಂದು ಪರಿಸ್ಥಿತಿ ಸಂಭವಿಸುತ್ತೆ. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾಕೆಂದರೆ ಈ ಬೇಸಿಗೆಯಲ್ಲಿ ಒಂದು ಚೂರು ಬೆಂಕಿಯ ಕಿಡಿ ಹತ್ಕೊಂಡ್ರೂ ಸಾಕು, ಇಡೀ ಅರಣ್ಯನೇ ಸುಟ್ಟು ಹೋಗುತ್ತೆ. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕಳೆದ 1-2 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಂದು ಅರಣ್ಯ ಒಂದು ನಾಶ ಆಗಿರ್ತಕ್ಕಂಥದ್ದು, ಕಾಡ್ಗಿಚ್ಚುಗಳಾಗಿರ್ಬೋದು. ಸೊ ಅಂಥ ಒಂದು ಪರಿಸ್ಥಿತಿಗಳು ಮತ್ತೊಮ್ಮೆ ಬರದಿರಲಿ. ನಿಮ್ಮ ಒಂದು ತಮಾಷೆಗಾಗಿ, ನಿಮ್ಮ ಒಂದು ಮೋಜು ಮಸ್ತಿಗಾಗಿ ಕಾಡಿಗೆ ಬೆಂಕಿ ಹಚ್ಚುವಂಥ ಒಂದು ಕೆಲಸಕ್ಕೆ ಯಾವತ್ತೂ ಕೈ ಹಾಕಬೇಡಿ. ಸೊ ಅದರಲ್ಲಿ ಸಾಕಷ್ಟು ಸಾವಿರಾರು ಲಕ್ಷಾಂತರ ಜೀವಾಣುಗಳು ಮತ್ತು ಜೀವಿಗಳು ಇರ್ತವೆ. ಸೊ ಅವುಗಳನ್ನೆಲ್ಲ ಉಳ್ಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಬೆಂಕಿಯನ್ನು ಇಟ್ಟು ಆ ಥರ ಒಂದು ನಾಶ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದರಿಂದ ಪ್ರಾಣಿ ಪಕ್ಷಿಗಳು ಸಹ ಇವತ್ತು ಅಳಿವಿನಂಚಿನಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು. ಪ್ರಕೃತಿಯ ಒಂದು ವಿಕೋಪಕ್ಕೆ ನಾವೆಲ್ಲ ಬಲಿಯಾಗಬೇಕಾಗುತ್ತೆ. ನಾವು ಮಾಡ್ತಕ್ಕಂಥ ಒಂದು ತಪ್ಪಿಗೆ ನಾವೇ ಬಲಿ ಆಗ್ತೀವಿ. ಸೊ ಯಾರೂ ದಯವಿಟ್ಟು ಅರಣ್ಯ ನಾಶಕ್ಕೆ ಮುಂದಾಗಬೇಡಿ. ಎಲೆಗಳು ಎಲ್ಲ ಚೆನ್ನಾಗಿ ಒಣಗಿರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಹಚ್ಚುವಂಥ ಒಂದು ಬೆಂಕಿ ಕೆಲವೇ ಸೆಕೆಂಡ್ಗಳಲ್ಲಿ ಇಡೀ ಕಾಡೆಲ್ಲ ನಾಶ ಆಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ರತಿಯೊಬ್ಬರಲ್ಲೂ, ಯಾವುದೇ ಕಾರಣಕ್ಕೂ ಕಾಡನ್ನು ಅಥವಾ ಅರಣ್ಯ ಮರಗಿಡಗಳು ಎಲ್ಲೇ ಕಾಣಲಿ ದಯವಿಟ್ಟು ಬೆಂಕಿ ಹಚ್ಚಲಿಕ್ಕೆ ಹೋಗಬೇಡಿ. ನಿಮ್ಮ 1-2 ನಿಮಿಷಗಳ ಒಂದು ಮೋಜು ಮಸ್ತಿಗೆ ಬೆಂಕಿಯನ್ನು ಇಟ್ಟು ತಮಾಷೆ ನೋಡಬೇಡಿ. ಇದರಿಂದ ಎಷ್ಟೋ ಜೀವಿಗಳು ನಾಶ, ಎಷ್ಟೋ ಒಂದು ಪ್ರಾಣಿ ಪಕ್ಷಿಗಳು ಬಲಿ ಆಗ್ತಾ ಇದ್ದಾವೆ. ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿಯೊಬ್ಬರೂ ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಬೃಹತ್ ಆಗಿರ್ತಕ್ಕಂಥ ಒಂದು ಸುಮಾರು ಒಂದು 50-60 ವರ್ಷಗಳ ಒಂದು ಮರ, ಅಷ್ಟು ವರ್ಷಗಳ ಶ್ರಮ ಎಷ್ಟು ಕಷ್ಟ ಅನ್ನೋದು ಒಂದು ಮರ ಒಂದು ನೆಟ್ಟ ಮೇಲೆ ಗೊತ್ತಾಗುತ್ತೆ ನಮಗೆ. ಸೊ ಅಂಥ ಒಂದು ಗಿಡ ಮರಗಳನ್ನು ನಾವು ನಾಶ ಮಾಡ್ತೀವಂದರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ಕಾಡನ್ನು ನಾಶ ಮಾಡಲಿಕ್ಕೆ ಹೋಗಬೇಡಿ. ಕಾಡಿದ್ದರೆ ನಾವು, ಇಲ್ಲಾಂದರೆ ನಾವೇನೂ ಇಲ್ಲ ಅಷ್ಟೇ. ಪ್ರತಿಯೊಬ್ಬರೂ ಅಷ್ಟೇ, ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು. ಪ್ರಕೃತಿಯನ್ನು ಉಳಿಸೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಇರೋವಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರಕೃತಿಯನ್ನು ನಾವು ಉಳಿಸ್ಬೇಕಾಗಿದೆ. ನೀವು ಇಡ್ತಕ್ಕಂಥ ಒಂದು ಬೆಂಕಿಯಿಂದ ಎಷ್ಟೋ ಒಂದು ಪ್ರಾಣಿಗಳು ಓಡಾಡಲಿಕ್ಕಾಗದೆ ಅಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಉದಾಹರಣೆಗಳು ಸಾಕಷ್ಟಿದ್ದಾವೆ. ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಒಂದು ಪ್ರಕೃತಿನ ಮತ್ತು ಅಲ್ಲಿರುವ ಒಂದು ಪ್ರಾಣಿ ಪಕ್ಷಿಗಳನ್ನು, ಜೀವ ಜಂತುಗಳನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರೂ ಸಹ ಇಂಥ ಒಂದು ಕೆಟ್ಟ ಚಟಗಳನ್ನು ಮೈಗೂಡಿಸ್ಕೊಳ್ಬೇಡಿ. ಏಕೆಂದರೆ ನಮ್ಮಂತೆ ಅವುಗಳಿಗೂ ಸಹ ಬದುಕೋ ಒಂದು ಸ್ವಾತಂತ್ರ್ಯ ಇದ್ದಾವೆ. ನೀವು ಮಾಡ್ತಕ್ಕಂಥ ಒಂದು ಅಜ್ಞಾನದಿಂದ, ನಿಮ್ಮ ಅಜ್ಞಾನದಿಂದ ಇವತ್ತು ಪ್ರಕೃತಿ ಬಲಿ ಆಗ್ತಾ ಇದೆ. ನಿಜಕ್ಕೂ ಬೇಸರ ಆಗುತ್ತೆ. ಯಾವುದೇ ಕಾರಣಕ್ಕೂ ಪ್ರಕೃತಿಯ ಜೊತೆ ಆಟ ಆಡಲಿಕ್ಕೆ ಹೋಗಬೇಡಿ. ನೀವು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪಿನಿಂದ ಪ್ರತಿಯೊಬ್ಬರೂ ಸಹ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರುತ್ತೆ. ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋವನ್ನು ಶೇರ್ ಮಾಡಿ, ಎಲ್ರಿಗೂ ತಲುಪಲಿ. ಬೆಂಕಿಯ ಒಂದು ಕೆನ್ನಾಲಿಗೆ ಸುಟ್ಟು ಹೋಗಿರ್ತಕ್ಕಂಥ ಒಂದು ಏನಿದು ಅರಣ್ಯ ಅಂತಲೇ ಹೇಳ್ಬೋದು ನಾವು. ಅರಣ್ಯ ಅಂದರೆ ದೊಡ್ಡ ಮಟ್ಟಕ್ಕೆ ಬೇಕಾಗಿಲ್ಲ, ಅರಣ್ಯ ಅಂದರೆ ಸಣ್ಣ ಮಟ್ಟದಲ್ಲಿದ್ರೂ ಸಹ ಅದು ಅರಣ್ಯನೇ. ಅಷ್ಟೊಂದು ಗಿಡ ಮರಗಳನ್ನು ನಾವು ಉಳಿಸ್ಬೇಕಾದ್ರೆ, ಅಷ್ಟೊಂದು ಗಿಡ ಮರಗಳನ್ನು ನೆಟ್ಟು ಅದನ್ನು ಬೆಳೆಸಬೇಕಾದ್ರೆ ಎಷ್ಟೊಂದು ಕಷ್ಟ ಇರುತ್ತೆ ಗೊತ್ತಾ. ಸೊ ನಾವು ನೆಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಇರುವಂಥ ಒಂದು ಮರಗಿಡಗಳನ್ನ ಉಳಿಸ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಬರೋ ಜನ್ರೇಷನ್ಗೆ ನಾವು ಏನು ಸಂದೇಶ ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.